ನಾನೀಗ ಇಲ್ಲಿ ಒಂದು ಪಾತ್ರೆಗೆ ಒಂದು ಕಟ್ಟು ಬಸಳೆ ಸೊಪ್ಪು ಮಲಬಾರ್ ಸ್ಪಿನಚ್ ಹಾಕೊಂಡಿದ್ದೇನೆ, ದಂಟು ಸಮೇತ ಹಾಕೊಂಡಿದ್ದೇನೆ. ದಂಟು ಎಳತ್ತುಂಟು, ಸೊ ಒಟ್ಟಿಗೆ ಬೇಯಿಸುವ. ಗ್ಯಾಸ್ ಆನ್ ಮಾಡಿದ್ದೇನೆ. ಅದರ ಜೊತೆನೆ ಒಂದು ಸಣ್ಣ ಕಪ್ಪು ತೊಗರಿಬೇಳೆ ತೂರ್ ದಾಲ್ ಹಾಕೋಣ. ಒಟ್ಟಿಗೆ ಬೇಯಲಿ, ಅದು ಮಿಕ್ಸ್ ಮಾಡ್ಕೊಳ್ಳೊಮ್ಮೆ. ಇದಕ್ಕೆ ನಾವು ಅರ್ಧ ಕಪ್ನಷ್ಟು ವಾಟರ್ ನೀರು ಹಾಕೋಣ ಬೇಯಲಿಕ್ಕೆ. ಈಗ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಮಿಡ್ಲಲ್ಲಿ ಒಮ್ಮೆ ಸ್ಟರ್ ಮಾಡಿ. ಈಗ ನಾವು ಮಸಾಲ ರೆಡಿ ಮಾಡುವ. ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಒಂದು 2 ಡ್ರಾಪ್ಸ್ ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಫ್ಲೇಮನ್ನು ಲೋಲ್ಲಿ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ 1/4 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೊಳ್ಳುವ. ಕ್ರ್ಯಾಕಲ್ ಆಗಲಿ, ಚಟಪಟ ಆಗಲಿ. ಆನಂತರ 1 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್ ಹಾಕೋಣ. ಇದನ್ನು ಲೋ ಫ್ಲೇಮಲ್ಲಿ ಕೆಂಪಾಗೋ ತನಕ ನಾವು ಹುರ್ಕೊಳ್ಳುವ. ಜೀರಿಗೆ ಮತ್ತೆ ಕೊತ್ತಂಬರಿ ಒಳ್ಳೆ ಕೆಂಪಾಗಬೇಕು. ಘಮ ಬರ್ತಾ ಉಂಟು. ಈ ರೀತಿ ಕೆಂಪಾಗಬೇಕು, ಸಾಕು. ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ, ತಣ್ಣಗಾಗಲಿ. ಈಗ ನಾನು ಸೇಮ್ ಪ್ಯಾನಿಗೆ 7 ಒಣಮೆಣಸು ಹಾಕೊಳ್ತಾ ಇದ್ದೇನೆ, ಬ್ಯಾಡಗೆ ಮೆಣಸು. ಖಾರ ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಜಾಸ್ತಿ ಖಾರ ತಿನ್ನೋದು ಜಾಸ್ತಿ ಮೆಣಸು ಹಾಕೊಳ್ಬೋದು ನೀವು. ಇದನ್ನು ಸಹ ನಾವೀಗ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕು. ಮೆಣಸು ಸ್ವಲ್ಪ ಹುರಿತಾ ಬರುವಾಗ ಒಂದು 3 ಡ್ರಾಪ್ಸ್ ಕೊಕೊನಟ್ ಆಯಿಲ್ ಹಾಕೋಣ. ಎಣ್ಣೆ ಮೆಣಸು ಫ್ರೈ ಆಗಿದೆ, ಸಾಕು. ಫ್ಲೇಮ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಸೊಪ್ಪು ದಂಟು ಸ್ವಲ್ಪ ಬೇಯ್ತಾ ಬರುವಾಗಲೇ ನಾವು ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಆಗ ದಂಟು ಉಪ್ಪು ಎಳ್ಕೊಳ್ತದೆ. ಆನಂತರ 1 ಮೀಡಿಯಂ ಸೈಜ್ ಟೊಮ್ಯಾಟೊ. ಆನಂತರ 2 ಇಲ್ಲಿ ನಾನು ಬದನೆಕಾಯಿ ಹಾಕೊಳ್ತಾ ಇದ್ದೇನೆ, ತುಂಡು ಮಾಡಿ. ಇಲ್ಲಿ ನಾನು ಮಟ್ಟಿ ಗುಳ್ಳ ತಗೊಂಡಿದ್ದೇನೆ, ಕಟ್ಪಾಡಿ. ಅದು ಫೇಮಸ್, ನಮ್ಮ ಉಡುಪಿ ಕಟ್ಪಾಡಿ ಕಡೆ ಫೇಮಸ್ ಇದು ಮಟ್ಟಿ ಗುಳ್ಳ. ಅದನ್ನು ಹಾಕೊಳ್ತಿದ್ದೇನೆ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಬದನೆಕಾಯನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಪುನಃ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡುವ. ಹುರಿದಿಟ್ಟಂತಹ ಒಣಮೆಣಸು, ಸಾಸಿವೆ, ಜೀರಿಗೆ, ಕೊತ್ತಂಬರಿ, 7 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, ಅರ್ಧ ಅನಿಯನ್ ಈರುಳ್ಳಿ, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಅರಸಿನ, ಅರ್ಧ ಭಾಗ ತೆಂಗಿನಕಾಯಿ ಕೊಕೊನಟ್ ಗ್ರೇಟೆಡ್. ಇದಕ್ಕೆ ನೀರು ಹಾಕಿ ರುಬ್ಬುವ. ನಾವು ಇದನ್ನು ಫೈನ್ ಪೇಸ್ಟ್ ಮಾಡಬೇಕು. ಇಲ್ಲಿ ನಾನು ಹುಳಿ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ದಾಲ್ ಹಾಕೋದ್ರಿಂದ ತೊಗರಿಬೇಳೆ ಹಾಕಿದ್ದೇನೆ. ಸೊ ತೊಗರಿಬೇಳೆ ಹಾಕೋದಾದ್ರೆ ಹುಳಿ ಯೂಸ್ ಮಾಡಬೇಡಿ. 1 ಮೀಡಿಯಂ ಸೈಜ್ ಟೊಮೆಟೊ ನಾವು ತರಕಾರಿ ಬೇಯುವಾಗ ಹಾಕಿದ್ರೆ ಸಾಕು. ಬದನೆಕಾಯಿ ಸಹ ಇಲ್ಲಿ ಬೆಂದಿದೆ. ಈಗ ನಾವು ಗ್ರೈಂಡ್ ಮಾಡಿದ ರುಬ್ಬಿದ ಮಸಾಲವನ್ನು ಹಾಕೊಳ್ಳೋಣ. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಫ್ಲೇಮನ್ನು ನಾನು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಒಳ್ಳೆ ರೀತಿ ಕುದಿ ಬರಬೇಕು, ಬಾಯ್ಲ್ ಬರಬೇಕು. ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ನಮ್ಮ ಬಸಳೆ ಸಾರು ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.